ವ್ಯಾಖ್ಯಾನ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. 9ನೇ ಅಧ್ಯಾಯ ಹೋದ ಸಲ 16ನೇ ಶ್ಲೋಕಕ್ಕೆ ಬಂದಿತ್ತು. 16th ಶ್ಲೋಕ ಆಫ್ ದ 9th chapter of Bhagavad Gita is given by Acharyas, was covered last time. From the 16th onwards, couple of shlokas, the most important point, as our Gurudev used to always mention, ಸಮಗ್ರ ವಿರಾಟ ಸ್ವರೂಪ ತತ್ವ. ಭಗವಂತನ ಸಮಗ್ರ ವಿರಾಟ ತತ್ವ ಅಂದ್ರೆ ಏನು? ಹಿರಣ್ಯ ಗರ್ಭ ತತ್ವ ಅಥವಾ ವಿರಾಟ್ ಪುರುಷ ತತ್ವ ಅಂತಂದ್ರೆ ಏನು? ಈ ಬ್ರಹ್ಮಾಂಡದ ರಹಸ್ಯಗಳು ನಮಗೆ ಅರ್ಥ ಆಗದೆ ಇರೋದಕ್ಕೆ ಕಾರಣ ಏನು? ಇವೆಲ್ಲದಕ್ಕೂ ತನ್ನ ಅರ್ಥ ಆಗದೇ ಇರತಕ್ಕಂತಹ ಆ ವಿಶ್ವತೋಮುಖನಾಗಿರ್ತಕ್ಕಂತಹ ಬ್ರಹ್ಮತತ್ವ ಸಾಕಾರದಲ್ಲಿ ನಮಗೆ ಗೊತ್ತಾಗಲಿ. ಯಾವುದು ನಮಗೆ ನಿರಾಕಾರ ಸ್ಥಿತಿಯಲ್ಲಿ ಅರ್ಥ ಆಗೋದಿಲ್ವೋ ಅದು ಸ್ವಲ್ಪ ಮಟ್ಟಿಗಾದ್ರೂ ಗೊತ್ತಾಗಲಿ ಅಂತ ಬ್ರಹ್ಮತತ್ವದ ಸಾಕಾರ ರೂಪದಲ್ಲಿ ಕೆಲವು ಹೋಲಿಕೆಗಳನ್ನ ಇಟ್ಕೊಂಡು, using certain similes and metaphors, is explaining about the same Brahma Tattva, same Parabrahma Tattva, which is only one, there is no second, and it is beyond cosmos. The universe is created, sustained and destroyed by itself, whereas it remains always eternal, without any change. To explain that, what is that? Is using the first person degree here, I am so and so, normally we say, referring to the body, referring to our individuality or my personality, so that others will try to remember who I am. So to identify, we use the word I am so and so. I do this, I don't do this. I come here, I go there. Now when the Lord is using the word I here, aham, it is not in that sense. It is in the entire, in that particular jnana bhumika he is speaking. It refers to the absolute itself, which is eternally present. ಇಲ್ಲಿ ಭಗವಂತ ಅಹಂ 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 ಅಂತ ನಾನು ನಾನು ಅಂತಂದ್ರೆ ನಾವು ತಿಳ್ಕೊಂಡಿರೋ ಹಾಗೆ ಶರೀರಧಾರಿಯಾಗಿರೋ ನಾನು ಅಲ್ಲ. ನಾನು ಅಂತಂದ್ರೆ ವಿಶ್ವತೋಮುಖನಾಗಿರ್ತಕ್ಕಂತಹ ಪರಬ್ರಹ್ಮ ತತ್ವವೇ ನಾನು. ಈ ಪರಬ್ರಹ್ಮ ಸ್ವರೂಪ, ಈ ಭಗವತ್ ಸ್ವರೂಪಕ್ಕೆ ಆಕಾರ ಇಲ್ಲ, ನಾಮ ಇಲ್ಲ, ಲಿಂಗಭೇದವಿಲ್ಲ, ಜಾತಿ ಭೇದವಿಲ್ಲ, ಅದಕ್ಕೆ ಅವಸ್ಥೆ ಇಲ್ಲ, ಕಾಲದ ಮಹಿಮೆ, ಕಾಲದ ಗಣನೆ, ಕರ್ಮದ ಅಥವಾ ಕರ್ಮದ ಒತ್ತಡ ಯಾವುದು ಇಲ್ಲದೆ ಇರ್ತಕ್ಕಂಥ. ಇಟ್ ಈಸ್ ಬಿಯಾಂಡ್ ಆಲ್ ದಿಸ್. ಹಿ ವಾಸ್ ಟೆಲಿಂಗ್ ಅರ್ಜುನ, ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೀ? ಸೊ ವಾಟ್ ಎವರ್ ಯು ಪರ್ಸೀವ್, ಯುವರ್ ಮೈಂಡ್ ಪರ್ಸೀವ್ಸ್ ಥಿಂಕ್ ದಟ್ ಐ ಆಮ್ ಓನ್ಲಿ. ನೀನು ಜಗತ್ನಲ್ಲಿ ಏನೇನು ನೋಡಬಹುದೋ, ಏನೇನು ಕೇಳಬಹುದೋ, ಏನೇನು ಆಲೋಚನೆಗಳು ಬರುತ್ತೋ ಅವೆಲ್ಲವೂ ಸೇರಿ ನಾನು ಅಂತ ಅರ್ಥ ಮಾಡ್ಕೊಳಪ್ಪ. ಅವುಗಳಿಗೆಲ್ಲ ಹಿಂದೆ ನಾನೇ ಇರೋದು. 17th ಶ್ಲೋಕ is very clear. Again, some of the landmark shlokas of this particular chapter. Rajavidya, Rajagushya Yoga. Why it is named as Rajavidya, Rajagushya? Rajagushya means the most secret. What is that sacred secret? Rajagushya. That means it cannot be understood by mortals. Samanyavagi, in normal plane, for us to understand God is difficult unless experiencing the grace by himself. To know about God, God's grace itself is required. That flows in the form of Sadguru. So without the Guru's grace, to know something about God, even that is difficult. Pitahamasya jagato bhata dhata pitamahah vedyam pavitram omkara ruksama yajurevacha. Very clear cut, precise way he is trying to give us information.
ಹೂ ಡು ಯು ಥಿಂಕ್ ಐ ಆಮ್ ಅರ್ಜುನ? ನಾನು ಯಾರು ಅಂತ ಹೇಳ್ಬೇಕಪ್ಪ ನಿನಗೆ? ನೀನು ಯೋಚನೆ ಮಾಡು. ನಿನ್ನ ಮನಸ್ಸು ಎಲ್ಲಿವರೆಗೆ ಹೋಗುತ್ತೋ ಅಲ್ಲಿವರೆಗೆ ಯೋಚನೆ ಮಾಡು. ಸಾಮಾನ್ಯವಾಗಿ ಜಗತ್ತಿನಲ್ಲಿ ತಂದೆ ತಾಯಿ ನಮಗೆ ಬಹಳ ಮುಖ್ಯ. Now why it is important? Not just physical point of view. Here it is spiritual point of view to which we belong. And for the human birth, our parents are responsible. Pita and Mata. Without them, I am not born as a human body. I am grateful to my parents and to my grandfather. ಇಲ್ಲಿ ಗ್ರ್ಯಾಂಡ್ ಫಾದರ್ ಅಂತಂದ್ರೆ ಇಟ್ಸ್ ನಾಟ್ ಜಸ್ಟ್ ರೆಫರಿಂಗ್ ಟು ಒನ್ ಗ್ರ್ಯಾಂಡ್ ಫಾದರ್, ಓನ್ಲಿ ಒನ್ ಪ್ರೀವಿಯಸ್ ಜನರೇಷನ್. ಇಟ್ ಇನ್ಕ್ಲೂಡ್ಸ್ ಆಲ್ ದಟ್ ಲೀನಿಯೇಜ್, ದ ಹೋಲ್ ಕ್ಲಾನ್. ಅಜ್ಜ ಅಂತಂದ್ರೆ ಕೇವಲ 2 ಜನರೇಷನ್ ಅಂತ ಅರ್ಥ ಅಲ್ಲ. ಎಲ್ಲಾ ನಮ್ಮ ಹಿಂದಿನ ಪೂರ್ವಿಕರು ಅದರೊಳಗೆ ಬಂದ್ಬಿಟ್ರು. ಆಲ್ ಅವರ್ ಆನ್ಸೆಸ್ಟರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ವರ್ಡ್ ಪಿತಾಮಹ. ಸೊ ವಿತೌಟ್ ದಟ್ ಲೈನ್ ಆಫ್ ಆನ್ಸೆಸ್ಟರ್ಸ್, ಸಿ, ಐ ಆಮ್ ನಾಟ್ ಅವೈಲಬಲ್ ಆನ್ ದಿ ಅರ್ತ್ ಇಟ್ ಸೆಲ್ಫ್. If they are not present, now my origin itself is Mata, Pita, Pitamaha, they are important. Common example, God is taking that only for us to understand. ಯಾವ ರೀತಿ ನಾವು ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜ, ಅಜ್ಜಿ, ಮುತ್ತಜ್ಜಿ ಅವರಿಗೆ ನಾವು ಒಂದು ಗೌರವ ಕೊಡ್ತೀವಲ್ಲ, ಇಂಥವರ ಕುಟುಂಬದಲ್ಲಿ ನಾನು ಹುಟ್ಟಿದ್ದೇನೆ, ಅವರಿಂದ ನಾನಿದ್ದೇನೆ ಅಂತ. ಅವು ಎಲ್ಲವೂ ಸೇರಿದ್ರೆ ಅದೆಲ್ಲವೂ ನಾನೇ ಅಪ್ಪ ಕಾರಣ. ಅಂದ್ರೆ ನೋಡಪ್ಪ, ವ್ಯವಹಾರ ದೃಷ್ಟಿಯಿಂದ ನಿನಗೆ ಒಬ್ಬರು ತಂದೆ ಇದ್ದಾರೆ, ಇಂಥವರ ಮಗ, ಒಬ್ಬ ತಾಯಿ ಇದ್ದಾರೆ, ನಾನು ಇಂಥವರ ಮಗ ಅಂತ ಹೇಳ್ಕೊಳಕ್ಕೆ. ಇವರು ನನ್ನ ತಾಯಿ, ಇವರು ನನ್ನ ತಂದೆ, ಇವರು ನನ್ನ ಅಜ್ಜ ಮುತ್ತಜ್ಜ ಅಂತ ಇದೆ. ಅವು ಎಲ್ಲಕ್ಕೂ ಮಿಗಿಲಾಗಿ ನಿಜವಾದ ಅರ್ಥದಲ್ಲಿ ನಿನ್ನ ತಂದೆ ತಾಯಿ ಅಥವಾ ನಿನ್ನ ಹುಟ್ಟಿಗೆ ಕಾರಣ ಯಾರು ಅಂದ್ರೆ ನಾನೇ ಅಪ್ಪ ಅಂತ ಹೇಳ್ತಾರೆ. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರ ಓಂಕಾರ ರುಕ್ಸಾಮ ಯಜುರೇವ ಚ. ತಾ ಅಹಂ ಅಂಡರ್ಸ್ಟುಡ್ ಹಿಯರ್. ಮಾತಾ ಅಹಂ ಧಾತಾ ಅಹಂ ಪಿತಾಮಹ. ಬಿಕಾಸ್ ಆಫ್ ಮೀ ದ ಎಂಟೈರ್ ಯೂನಿವರ್ಸ್ ಇಸ್ ಸಸ್ಟೈನ್ಡ್. ಐ ಆಮ್ ದ ಸಸ್ಟೈನರ್. ಈ ಜಗತ್ತನ್ನ ಧರಿಸಿರೋ ನಾನೇ ಧಾತ. ಆದ್ರೆ ನಾನು ಪಿತಾಮಹ, ಪೂರ್ವಜ. ನೀವು ಎಲ್ಲಿವರೆಗೆ ನಿನ್ನ ಹಿಂದಿನ ಪೂರ್ವಜ ನೆನೆಸ್ಕೊಳ್ತೇವೆ ಅದೆಲ್ಲವೂ ಸೇರಿ ನಾನೇ ಅಪ್ಪ. ಈ ಜಗತ್ತು ನನ್ನಿಂದ ಧರಿಸಲ್ಪಟ್ಟಿದೆ, ನನ್ನಿಂದ ಬಂದಿದೆ. ಧಾತ ಅಂದ್ರೆ ಅದು ಅರ್ಥ. ಈ ಜಗತ್ತಿಗೆ ನಾನೇ ವೇದ್ಯಂ ಪವಿತ್ರ ಓಂಕಾರ ರುಕ್ಸಾಮ ಯಜುರೇವಚ. ಇಂಟ್ರೆಸ್ಟಿಂಗ್ ಒನ್ ಸ್ಮಾಲ್ ಪಾಯಿಂಟ್ ಹಿಯರ್ ಇನ್ ದ ಸೆಕೆಂಡ್ ಚರಣ. ಅಹಂ ವೇದ್ಯಂ. ಅಹಂ ಈಸ್ ಇಂಟರ್ಪೋಲೇಟೆಡ್. ಫಾರ್ ಈಚ್ ವರ್ಡ್ ವಿ ಶುಡ್ ಆಡ್ ಅಹಂ. ನಾನು ವೇದ್ಯಂ, ಟು ಬಿ ಅಂಡರ್ಸ್ಟುಡ್. I am that principle which should be understood. ಯಾವುದನ್ನ ನಾವು ತಿಳ್ಕೊಳ್ಬೇಕು ಜಗತ್ನಲ್ಲಿ, ಆ ತಿಳ್ಕೊಳ್ಳೋ ವಸ್ತು ನಾನು ಅಂತ ಅರ್ಥ. ವೇದ್ಯಂ, ಏನು ನೀವು ತಿಳ್ಕೊಳ್ಬೇಕಾಗಿದೆಯೋ ಅದು ನಾನೇ. ನಮ್ಮ ಜೀವನದ ಮೂಲ ಉದ್ದೇಶ ಏನು ಅನ್ನೋದನ್ನು ಭಗವಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ಅವರ್ ಮೇನ್ ಪರ್ಪಸ್ ಆಫ್ ದಿಸ್ ಹ್ಯೂಮನ್ ಬರ್ತ್? As all Vedantins have long back explained, only in this human birth we can realize. We will know our Swarupa Darshana. We can understand the reality of life. We will know actually who we are. Any other birth, all these things have been told long back by all Mahatmas. ಯಾವುದೇ ಜಾತಿಯಲ್ಲಿ ಯಾವುದೇ ಒಂದು ಪ್ರಾಣಿ ಪಕ್ಷಿಯಾಗಿ ಹುಟ್ಟಿದರೂ, ಸಸ್ಯ ವೃಕ್ಷಗಳಾಗಿ ಹುಟ್ಟಿದರೂ, ದೇವತೆಗಳಾಗಿ ಹುಟ್ಟಿದರೂ ಸಹ, ಗಂಧರ್ವ, ಕಿಂಪುರುಷ, ರಾಕ್ಷಸ ಇಂತಹ ಯೋನಿಗಳಲ್ಲಿ ಹುಟ್ಟಿದರೂ ಸಹ ಅಲ್ಲಿ ಸಾಕ್ಷಾತ್ಕಾರಕ್ಕೆ ಅವಕಾಶ ಇಲ್ಲ. ವೇದಾಂತ ಇಸ್ ವೆರಿ ಕ್ಲಿಯರ್, ಉಪನಿಷತ್ಸ್ ಆರ್ ವೆರಿ ಕ್ಲಿಯರ್. ಇನ್ ಐದರ್ ದೇವಯೋನಿ ಇಫ್ ಯು ಆರ್ ಬಾರನ್, ದೇವತಾಸ್, ಆರ್ ಅಸುರ ಯೋನಿ ಇಫ್ ಯು ಆರ್ ಬಾರನ್, ಅಸುರಾಸ್ ಆರ್ ರಾಕ್ಷಸಾಸ್, ಆರ್ ಪಿತೃಯೋನಿ ಇಫ್ ಯು ಆರ್ ಬಾರನ್, ಅವರ್ ಮೇನ್ಸ್ ಆರ್ ಫೋರ್ ಫಾದರ್ಸ್. ತಿರ್ಯಕ್ ಜಂತು ಯೋನಿ, in the animal form if you are born, you cannot be emancipated. Upanishads are very clear. ಈ ಸಂಸಾರದಿಂದ ಬಿಡುಗಡೆ ಆಗೋದಿಲ್ಲ, ನಮಗೆ ಸಾಕ್ಷಾತ್ಕಾರ ಆಗೋಕ್ ಸಾಧ್ಯವೇ ಇಲ್ಲ. ದೇವತೆಗಳಿಗೂ ಸಾಧ್ಯ ಇಲ್ಲ, ಇಂದ್ರಾದಿ ದೇವತೆಗಳಿಗೂ ಸಾಧ್ಯ ಇಲ್ಲ. ಅವರ ಜೀವನ ಇರೋದು ಬರೀ ಭೋಗಕ್ಕೆ ಮಾತ್ರ. They are there in the heaven to enjoy the fruits of the previous karmas, what they have gathered in their previous human births. Human birth is very important, very precious. All Mahatmans have said. So, what is the speciality of this human birth? ನಾವು ಮನುಷ್ಯರಾಗಿ ಹುಟ್ಟಿದಕ್ಕೆ ಏನಪ್ಪಾ ನಮಗೆ ಒಂದು ಒಳ್ಳೆ ವಿಶೇಷತೆ ಏನು ಅಂದ್ರೆ, ಭಗವಂತನನ್ನ ಸೇರ್ಲಿಕ್ಕೆ ಇದು ಒಂದೇ ಈ ಮನುಷ್ಯ ಜನ್ಮ ಮಾತ್ರ. ಇದು ಈ ಜನ್ಮದಲ್ಲಿ ಮಾತ್ರ. ದೇವತೆಯಾಗಿದ್ರೆ ಸೇರ್ಲಿಕ್ಕೆ ಬರೋಲ್ಲ,
ರಾಕ್ಷಸನಾಗಿದ್ರೆ ಬರೋದೇ ಇಲ್ಲ ಖಂಡಿತ. ಪ್ರಾಣಿಯಾಗಿ ಹುಟ್ಟಿದಂತೂ ಸಾಧ್ಯವೇ ಇಲ್ಲ. ಭಗವಂತನ ಸೇರಬೇಕು, ಭಗವಂತನಲ್ಲಿ ಐಕ್ಯ ಆಗಬೇಕು. ಟು ಮರ್ಜ್ ಮೈ ಸೆಲ್ಫ್ ಇನ್ ದ ಲಾರ್ಡ್, ಟು ನೋ ಹೂ ಐ ಆಮ್, ಟು ನೋ ದ ಸೆಲ್ಫ್, only it is possible in this human birth. So the main purpose of human birth is that I am endowed, a chance is given to reach God ಅಂತ. ನಾವು ಮನುಷ್ಯನಾಗಿ ಹುಟ್ಟಿದಕ್ಕೆ ಏನಪ್ಪ ಕಾರಣ ಅಂದ್ರೆ ಭಗವಂತನ ಸೇರ್ಲಿಕ್ಕೆ ಅವಕಾಶ. ಇದಕ್ಕೆ ನಮ್ಮ ತಂದೆ ತಾಯಿಗಳು ಕಾರಣ ಆದ್ರು. ಯಾವುದಕ್ಕೆ ಕಾರಣ ಆದ್ರು? ಮನುಷ್ಯ ಜನ್ಮಕ್ಕೆ ಕಾರಣ ಆದ್ರು. ಆದ್ರಿಂದ ಅವರಿಗೆ ಯಾವತ್ತಿದ್ರು ನಾವು ಗೌರವ ಕೊಡಬೇಕು. ದಟ್ ಇಸ್ ಪಿತೃಋಣ. ವಿ ಹ್ಯಾವ್ ಟು ಆಲ್ವೇಸ್, ಬಿಕಾಸ್ ಆಫ್ ದೆಮ್ ಐ ಆಮ್ ಬಾರ್ನ್ ಇನ್ ದಿಸ್ ಹ್ಯೂಮನ್ ಬಾಡಿ. This entity is there in the human body here. So I always should be, a chance is given. That is our, so that is the aim of the life. What is to be known? Why I am born. Vedyam Pavitram Omkara. Vedyam means what is to be known. Pavitram Omkara. I am that sacred single syllable Pranavachaka Om. ಯಾವುದು ಪವಿತ್ರವಾಗಿ ಏಕಾಕ್ಷರವಾಗಿದೆಯಲ್ಲ ಪ್ರಣವ ಓಂಕಾರ, ಓಂಕಾರ ನಾನೇ ಅಪ್ಪ ಅಂತ ಹೇಳ್ತಾರೆ. ಆ ಓಂಕಾರವು ನಾನೇ. ಏನ್ ಹಾಗಂದ್ರೆ ಅರ್ಥ? ವಿ ಮೀನ್ ವೈ ಲಾರ್ಡ್ ಇಸ್ ಟೆಲ್ಲಿಂಗ್ ರುಕ್ಸಾಮ ಯಜುರೇವಚ. ಈವನ್ ದ ವೇದತ್ರಯೀ, ದ ತ್ರೀ ವೇದಾಸ್, ಋಗ್ವೇದ, ಯಜುರ್ವೇದ, ಸಾಮವೇದ, ಆಲ್ ದ ತ್ರೀ ವೇದಾಸ್, ಮೈಸೆಲ್ಫ್ along with ಓಂಕಾರ, myself, specifically using the word Veda and Omkar. There is a innate connection. From Mahatattva, before Ahankara originated, along with that Pranavanada or Pranava, Avyakrit condition only during creation. ಸೃಷ್ಟಿ ಆರಂಭದಲ್ಲಿ ಬಂದಿರತಕ್ಕಂತಹ ಸೂಕ್ಷ್ಮ, ಕಣ್ಣಿಗೆ ಅಗೋಚರವಾದ, ಅವ್ಯಕ್ತವಾದಂತಹ ಆ ಪರತತ್ವ ಯಾವ ರೀತಿ ಬಂತು ಅಂದ್ರೆ ಮಹತ್ತತ್ವ, ವ್ಯಷ್ಟಿ ಸಮಷ್ಟಿ ರೂಪದಲ್ಲಿ, ವಿರಾಟ್ ರೂಪದಲ್ಲಿ, ಹಿರಣ್ಯಗರ್ಭ ರೂಪದಲ್ಲಿ, ವಿರಾಟ್ ಪುರುಷ ರೂಪದಲ್ಲಿ ಬಂದಾಗ ಫಸ್ಟ್ ಅದರ ಜೊತೆಗೆ ಬಂದಿದ್ದೇ ಪ್ರಣವ, ಪ್ರಣವನಾದ ಸಾಕಾರ ರೂಪ. ಅದಕ್ಕೆ ಒಂದು ನಾಮ ಇದೆ, ಅದಕ್ಕೆ ಒಂದು ರೂಪ ಇದೆ. ಯಾವುದಕ್ಕೆ? ಓಂಕಾರಕ್ಕೆ. ಅದಕ್ಕೆ ಒಂದು ಶಬ್ದ ಇದೆ. ಸೊ ಮಹತ್ವತ್ವದಿಂದ ಅಹಂಕಾರ ಉತ್ಪತ್ತಿ ಆಗುವ ಸಮಯದಲ್ಲಿ ಮೊದಲು ಬಂದಿದ್ದು ಓಂಕಾರ. ಆ ಓಂಕಾರದ ಗರ್ಭದಲ್ಲಿಯೇ ಎಲ್ಲ ವೇದಗಳು ಅಡಗಿದೆ ಅಂತ ಉಪನಿಷತ್ತುಗಳು ಹೇಳಿ. ಮೀನ್ಸ್ ವಾಟ್? ಓಂಕಾರ ನಾದ ಹೊರಗಡೆ ಏನ್ ಬಂತು? ಪರಮಾತ್ಮನ ವಾಚಿಕವಾದಂತಹ ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಓಂಕಾರ, ಓಂ ಆ ಶಬ್ದದಲ್ಲಿ ಸಕಲ ವೇದಗಳು ಅಡಗಿದೆ. ಆದ್ರಿಂದ ಓಂಕಾರ ವೇದಗಳಿಗೆ ಮೂಲ, ವೇದಗಳಿಗೆ ಕಾರಣವೇ ಓಂಕಾರ. ಓಂಕಾರ ಭಗವಂತನ ಮೊದಲ ವ್ಯಕ್ತ ಧ್ವನಿ ತರಂಗ ಸಾಕಾರ ರೂಪ ಅಂತ ಹೇಳಬಹುದು. The syllable Om can be written, it has a particular shape, that means it has a shape and name you call Om. So ನಾಮ ರೂಪ ಸಹಿತವಾದ ಸಾಕಾರ ತತ್ವ, ಪರಬ್ರಹ್ಮ ತತ್ವ ಓಂಕಾರ. ಅದರ ಜೊತೆಗೆ ವೇದಗಳ ಪ್ರಾದುರ್ಭಾವ. ಆ ವೇದಗಳು ಓಂಕಾರದ ಜೊತೆಗೇ ಬಂದಿದ್ರಿಂದ ಸೃಷ್ಟಿನಲ್ಲಿ ಋಷಿಗಳಿಗೆ, ಮಹಾನ್ ಋಷಿಗಳಿಗೆ ತಮ್ಮ ದೀರ್ಘವಾದ ಆಳವಾದ ಧ್ಯಾನದಲ್ಲಿ ಇವೆಲ್ಲವೂ ಗೋಚರವಾಯಿತು. ಅಲ್ಲಿ ಋಷಿಗಳ ಮನಸ್ಸು ನಿರ್ವಿಕಲ್ಪ ಸಮಾಧಿಯಲ್ಲಿ ಮುಳುಗಿದಾಗ ಅವ್ರಿಗೆ ಕಣ್ಣಿಗೆ ಕಂಡಂತಹ ಆ ಅಮೂಲ್ಯವಾದಂತಹ ಅನುಭವ ಅವರು ಅದನ್ನು ಬರೆದಿಟ್ರು. ಅವರಿಗೆ ಕಣ್ಣಿಗೆ ಎಲ್ಲ ಕಾಣ್ತಾ ಇತ್ತು. ವೇದ ಅಂದ್ರೇನು? ಅವರು ಬರೆದಿದ್ದ ಅವರೇ ಆದ್ರೂ ಅವರಲ್ಲ, ಹುಟ್ಟಿಸಿದ್ದು ಭಗವಂತನಿಂದ ಬಂದಿರೋದು. ಆದ್ರಿಂದ ಓಂಕಾರ ಆಗ್ಲಿ ವೇದ ಆಗ್ಲಿ ಅಪೌರುಷೇಯ ಅಂತ ಹೇಳಿ, ಇಟ್ ಹ್ಯಾಸ್ ಕಮ್ ಡೈರೆಕ್ಟ್ಲಿ ಆಸ್ ಎ ರಿವಿಲೇಷನ್ ಇನ್ ಟು ದಿ ಮೈಂಡ್ಸ್ ಆಫ್ ದಿ ಗ್ರೇಟ್ ಋಷೀಸ್. So they wrote down that. Whatever came down, they wrote down. So that's why they are called revelations, direct. So that Omkara and Vedas, myself is hinting. Pitamaham, aham asya jagato mata dhata pitamaha, vedyam pavitram Omkara, ruksama yajurevacha. Next shloka, gatir bharta prabhosakshi nivasa sharanam sufrut, prabhava pralayasthanam nidhanam bijamavyayam. ಗತಿರ್ ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಕೃತ್ ಪ್ರಭವ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ನಾನು ಯಾರು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಪ್ರತಿಯೊಂದು ಪದಕ್ಕೂ ಹಿಂದ್ಗಡೆ ಅಹಂ ಸೇರಿಸ್ಕೊಳ್ಬೇಕು. ಇಟ್ ಇಸ್ ಅಂಡರ್ಸ್ಟುಡ್ ದಟ್ ವರ್ಡ್ ಅಹಂ ಟು ಬಿ ಆಡೆಡ್ ಟು ಈಚ್ ವರ್ಡ್ ಹಿಯರ್ ವಾಟ್ ಈಸ್ ಎಕ್ಸ್ಪ್ಲೇನಿಂಗ್. ಗತಿರ್ ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಕೃತ್. ಫಸ್ಟ್ ಲೈನ್ ಅಹಂ ಗತಿಹಿ. ಲುಕ್ ಅರ್ಜುನ, ಅಹಂ ಗತಿಹಿ, ಅಹಂ ಭರ್ತಾ, ಅಹಂ ಪ್ರಭು, ಅಹಂ ಸಾಕ್ಷಿ, ಅಹಂ ನಿವಾಸ, ಅಹಂ ಶರಣಂ, ಅಹಂ ಸುಕೃತ್.
ಅಹಂ ಪ್ರಭವ, ನೆಕ್ಸ್ಟ್ ಲೈನ್, ಅಹಂ ಪ್ರಲಯ, ಅಹಂ ಸ್ಥಾನಂ, ಅಹಂ ನಿಧಾನಂ, ಅಹಂ ಅವ್ಯಯಂ ಬೀಜಂ, ಬೀಜಂ ಅವ್ಯಯಂ, ಅಹಂ ಅವ್ಯಯಂ ಬೀಜ. ವೆನ್ ಯು ಆಡ್ ದಟ್, ಇಟ್ ಬಿಕಮ್ಸ್ ವೆರಿ ಕ್ಲಿಯರ್. ಐ ಆಮ್ ದ ಸುಪ್ರೀಂ ಗೋಲ್, ಇಸ್ ವಾಟ್ ಯು ಹ್ಯಾವ್ ಟು ರೀಚ್ ಮೀ ಅಲ್ಟಿಮೇಟ್ಲಿ. ಉದ್ದೇಶ, ನಿನ್ನ ಗುರಿ ನಾನೇ. ಜೀವನದಲ್ಲಿ ಏನಪ್ಪ ಉದ್ದೇಶ? ನಿಮ್ಮ ಗುರಿ ಏನು? ಮನುಷ್ಯನಾಗಿ ಹುಟ್ಟಿ ಅಂದ್ರೆ ಭಗವಂತನನ್ನು ಸೇರೋದು. ನಾನು ಬೇರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇನೆ, ನಾನು ಒಂದು ಏನೋ ಪ್ರಾಣಿ ಅಂತ ತಿಳ್ಕೊಂಡಿದ್ದೇನಲ್ಲ, ಅದಲ್ಲ. ನನ್ನ ಮೂಲ ಕೆಲಸ ಭಗವಂತನ ನಾನು ಬಂದಿದ್ದೇನೆ. ನಿಜವಾಗ್ಲೂ ಆತ ನನ್ನ ಹುಟ್ಟಿಗೆ ಕಾರಣ. ನಾನು ಕೊನೆಗೆ ಅಲ್ಲೇ ಹೋಗಿ ಸೇರ್ಬೇಕು ಅನ್ನೋ ಭಾವ ಅವ್ರಿಗೆ ಬರಬೇಕು. ಮೀನಿಂಗ್ ಫಾರ್ ಗತಿ ಇಸ್ ಕರ್ಮಗತಿ. ಸೊ ಮೀನ್ಸ್ ಕರ್ಮಗತಿ. ಯು ಆರ್ ಬೌಂಡ್ ಟು ಡೂ ಇನ್ ದಿಸ್ ಬರ್ತ್ ದಿ ಆಕ್ಷನ್ಸ್ ಯು ಹ್ಯಾವ್ ಆಲ್ರೆಡಿ ಡನ್ ಇನ್ ದ ಪ್ರೀವಿಯಸ್ ಬರ್ತ್. ಸಂಚಿತ ಕರ್ಮಗಳ ರಾಶಿ ಮತ್ತು ಈ ಜನ್ಮದಲ್ಲಿ ನಾವು ಹೊಸದಾಗಿ ಮಾಡುವ ಕರ್ಮಗಳು. ಈ ಜನ್ಮದಲ್ಲಿ ನಾವೇನ್ ಮಾಡ್ತೀವಲ್ಲ, ಅದಕ್ಕೊಂದು ಹೆಸರಿದೆ, ಕ್ರಿಯಮಾಣ ಕರ್ಮಗಳು ಅಥವಾ ಆಗಾಮಿ ಕರ್ಮಗಳು ಅಂತ ಹೇಳ್ಬೋದು. ಕ್ರಿಯಮಾಣ ಅಂದ್ರೆ ಫ್ರೆಶ್ ಕರ್ಮಾಸ್ ಐ ಆಮ್ ಡೂಯಿಂಗ್ ಇನ್ ದಿಸ್ ಬರ್ತ್. ಆಲ್ರೆಡಿ ಐ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಬರ್ತ್. ದೇ ಆರ್ ಆಲ್ ಸ್ಟೋರ್ಡ್. ಹಿಂದಿನ ಜನ್ಮಗಳಲ್ಲಿ ಮಾಡಿರೋ ಕರ್ಮಗಳ ರಾಶಿ ಇದೆಯಲ್ಲ, ಅದು ಸಂಚಿತ. ಮೀನ್ಸ್ ಕರ್ಮಫಲ. ಅಹಂ ಗತಿ. Aham gatihi means, look Arjuna, for whatever you have done in the previous births, thousands of births, because of that again rebirth cycle is going on, and you have to face consequential rewards for whatever you have done. You have to eat that. ಯಾವ್ಯಾವ್ದು ಏನೇನು ಕರ್ಮಗಳು ಮಾಡಿದ್ದೇವಲ್ಲ ಹಿಂದಿನ ಜನ್ಮದಲ್ಲಿ, ಅದರ ಫಲ ಉಂಟಾನೆ ಇರ್ಬೇಕಲ್ಲ. ಒಳ್ಳೆ ಕರ್ಮ ಮಾಡಿದ್ರೆ, ಸತ್ಕರ್ಮ ಮಾಡಿದ್ರೆ ಸತ್ಫಲಗಳನ್ನ ನಾವು ಅನುಭವಿಸಲೇಬೇಕು. ಸುಖ, ಆನಂದ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಒಂದು ಸ್ಥಾನಮಾನಗಳು, ಪ್ರತಿಷ್ಠಿತವಾದ ಸ್ಥಾನದಲ್ಲಿ ಎಲ್ಲರಿಂದ ಹೊಗಳಿಸ್ಕೊಳ್ಳುವಂತಹದ್ದು, ಜನಾನುರಾಗಿಯಾಗಿರ್ತಕ್ಕಂಥದ್ದು, ಇದು ಎಲ್ಲದಕ್ಕೂ ನಮ್ಮ ಸತ್ಫಲಗಳು ಕಾರಣ. ನಾವು ಯಾವಾಗಲೂ ಕೆಟ್ಟವರಾಗಿ ಬಯಸ್ಕೊಂಡು ಹೊಡೆಸ್ಕೊಂಡು ನೋಡೋರ ದೃಷ್ಟಿಯಲ್ಲಿ ವ್ಯರ್ಥವಾದ ಜೀವನ ನಡೆಸ್ತಾ ಇದ್ದಾನೆ ಅಂತ ಕೆಟ್ಟ ಭಾವನೆ ನಮ್ಮ ಮೇಲೆ ಬರೋದಾದ್ರೆ ಅದಕ್ಕೆ ಕಾರಣ ಯಾರು? ನಾವೇ ಕಾರಣ ಆಗಿರ್ತೀವಿ ಅನ್ನೋ ಅರ್ಥ. ಸೊ ಅಹಂ ಗತಿ, ಆ ಕರ್ಮಗಳು ಮತ್ತು ಆ ಕರ್ಮಗಳಿಗೆ ತಕ್ಕ ಫಲವನ್ನು ಕೊಡುವನು ನಾನೇ. ಬಿಕಾಸ್ ಐ ಆಮ್ ದ ಕರ್ಮಾಧ್ಯಕ್ಷ. ವಾಟ್ ಎವರ್ ಯು ಡೂ, ಅಕಾರ್ಡಿಂಗ್ಲಿ ಯು ಫೇಸ್ ದ ಮ್ಯೂಸಿಕ್. ಹೂ ವಿಲ್ ಡಿಸೈಡ್ ದಟ್? ದಟ್ ಗತಿ earlier, long back he has said. That's why it is not easy for us to understand what is this karma gati. What we have done, we don't know. When we don't know what we have done, just take one immediate previous birth. ನಮ್ಮ ಈಗ ಇಮ್ಮಿಡಿಯೇಟ್ ಆಗಿ ನಮ್ಮ ಹಿಂದಿನ ಜನ್ಮನೇ ನೆನೆಸ್ಕೊಳಕ್ ಹೋದ್ರೆ, ಈಗ ನಾನು ಈಗೇನು ಮನುಷ್ಯನಾಗಿದ್ದೇನಲ್ಲ, ಹಿಂದೆ ಏನಾಗಿದ್ದೆ ಒಂದು ಜನ್ಮದಲ್ಲಿ ನಮಗ್ ಗೊತ್ತೇ ಇಲ್ಲ. ಅದೇ ಗೊತ್ತಿಲ್ಲ ಅಂದ್ಮೇಲೆ ಅದರ ಹಿಂದಿನ ಜನ್ಮ ಏನು ಗೊತ್ತಿಲ್ಲ. ಮನುಷ್ಯನಾಗಿದ್ನೋ ಇಲ್ವೋ, ಮನುಷ್ಯನಾಗಿ ಇದ್ರೆ ಏನೇನ್ ಮಾಡಿದ್ನೋ ಏನೋ. ಸೊ ವಿ ಡೋಂಟ್ ನೋ ದ ಪ್ರೀವಿಯಸ್ ಬರ್ತ್ಸ್. Consequentially, we don't know what karmas we have done in the previous birth. As per Vedanta and Upanishads, what we can assume, ಉಪನಿಷತ್ತಿನ ಪ್ರಕಾರ ನಾವು ಏನು ತಿಳ್ಕೊಳ್ಬಹುದು ಅಂದ್ರೆ, ಈ ಜನ್ಮದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ ಜೀವನ, ಇದು ಒಳ್ಳೆ ಜೀವನ ಆಗಿದ್ರೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದೇವೆ ಅಂತ ಒಂದು ಊಹೆ ಮಾಡ್ಕೊಳ್ಳೋದು. ಬಹಳ ತೊಂದರೆನೇ ಅನುಭವಿಸ್ತಾ ಇದ್ರೆ, ಸಂಕಟ ಅನುಭವಿಸ್ತಾ ಇದ್ದೀವಿ, ಆಲ್ವೇಸ್ ವಿ ಆರ್ ಫೇಸಿಂಗ್ ಕ್ರೈಸಿಸ್ ಅಂದ್ರೆ, we can deduce that probably we have not done good things, only bad things in the previous one. Other than that, exactly what we have done, we don't know. That is why Lord earlier, long back, covered. Our Gurudev was very fond of small phrases, He says, Gahana Karmano Gatihi. Gahana Karmano Gatihi phrase he used. You will never understand the Gati. The Karma Siddhanta you will never understand. Humans can never understand other than Jnanis. ಜ್ಞಾನಿಗಳನ್ನ, ಮಹಾಪುರುಷನ, ಸಂತ ಪುರುಷರನ್ನ ಹೊರತುಪಡಿಸಿದ್ರೆ ಸಾಮಾನ್ಯ ಮನುಷ್ಯರು, ಅವರು ಎಷ್ಟೇ ಸ್ಕಾಲರ್ಸ್, ಎಷ್ಟೇ ಮೇಧಾವಿಗಳು, ಪಂಡಿತರು, ಬುದ್ಧಿವಂತರು, ಅತಿ ಬುದ್ಧಿವಂತರು, ವಿಜ್ಞಾನಿಗಳು, ಸಾಮಾನ್ಯರು, ದಡ್ಡರು ಏನೇ ಆಗಿದ್ರು ಅವ್ರಿಗೆ ಗತಿ ಅರ್ಥ ಆಗಲ್ಲ. ಅದನ್ನ ಹೇಳ್ತಾ ಇದ್ದಾನೆ ಭಗವಂತ. ಐ ಆಮ್ ದಿ ಗತಿ. ಅಹಂ ಗತಿ, ಅಹಂ ಭರ್ತ, ಅಗೇನ್ ಐ ಆಮ್ ದ ಸಸ್ಟೈನರ್ ಆಫ್ ದ ಯೂನಿವರ್ಸ್. ವಿಥೌಟ್ ಮೀ ದಿಸ್ ಪ್ರಪಂಚ, ವಿಶ್ವ, ಯೂನಿವರ್ಸ್ ಕ್ಯಾನಾಟ್ ಸಸ್ಟೈನ್ ಇಟ್ ಸೆಲ್ಫ್. ನಾನು ಈ ಜಗತ್ತನ್ನು ಧರಿಸಿದ್ದೇನಪ್ಪ, ಜಗತ್ತನ್ನು ಕಾಪಾಡ್ತಾ ಇದ್ದೇನೆ.
ಜಗತ್ತನ್ನು ಕಾಪಾಡೋದ್ರ ಅರ್ಥ ಏನ್ರಿ? ವೈ ಇಟ್ ಬಿಕಮ್ ಸೋ ಡಿಫಿಕಲ್ಟ್? ಭಗವದ್ಗೀತಾ is our Gurudev used to say. The word Bharta means, see, when you go deeper, where we are living, one planet around is one single. There are 7 to 9 planets around this star. We call this is one solar system. There are billions of stars in our own Milky Way. ಈ ನಮ್ಮದೇ ಆದ ಈ ನಿಹಾರಿಕೆ ಮಿಲ್ಕಿ ವೇ, ಅದಕ್ಕೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಏನ್ ಹೇಳ್ಬೋದು? ಬ್ರಹ್ಮಾಂಡ. ಇನ್ ದಿಸ್ ಮಿಲ್ಕಿ ವೇ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ as galaxy. We have billions of stars and consequentially billions of planets. Recently the news came, the NASA explained with all the information that there is one very beautiful Trapista star hardly 39-40 light years away from our Earth, which has got 7 planets revolving around it. At least 4 of the 7 planets have the same conditions prevailing like Earth only. Imagine how many planets are there, we don't know. How many galaxies are there? Again, millions. ಇಂತಹ ಬ್ರಹ್ಮಾಂಡಗಳು ಎಷ್ಟಿದೆ? ಕೋಟ್ಯಾಂತರ ಬ್ರಹ್ಮಾಂಡಗಳು. ಇನ್ ಲಲಿತಾ ಸಹಸ್ರನಾಮ, one nama is there explaining the virtues, extolling the virtues of the Devi, Rajarajeshwari, Lalita Mahatripura Sundari. Lakshanda Koti Brahmanda Nayika. That means Laksha Koti Brahmanda Nayike. You are sustainer of millions of such. So Bharta means not sustaining only me as an individual body here. Not only this planet, star also, the sun also, all other stars also, the whole galaxy, such billions of galaxies, the whole universe, how it is being run. Every planet revolves around the sun in a particular speed. So many words we are using, gravitational force, this, that. Let us not bother about the scientific words. ಈಗ ಪ್ರತಿಯೊಂದು ಗ್ರಹವು ತನ್ನದೇ ರೀತಿಯಲ್ಲಿ ಸೂರ್ಯನ ಸುತ್ತಲೂ ಸುತ್ತಾ ಇದೆಯಲ್ಲ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ, ಈಗ ನಮ್ಮ ಬ್ರಹ್ಮಾಂಡ, ನಮ್ಮ ಭೂಮಿಯನ್ನೇ ತಗೊಂಡ್ರೆ, ಅದು ಸುತ್ತೋದು ನಿಂತು ಹೋದ್ರೆ ಋತುಮಾನಗಳೇ ಬದಲಾಗುತ್ತೆ. ತನ್ನದೇ ಕಕ್ಷೆಯಲ್ಲಿ ಸುತ್ತತ್ತಲ್ಲ ಭೂಮಿ, ತನ್ನ ಕಕ್ಷೆಯಲ್ಲಿ ಸುತ್ತೋದಕ್ಕೆ 24 ಗಂಟೆ ಬೇಕು ಅಂತ ಹೇಳ್ತೀವಿ. ಇಟ್ ಟೇಕ್ಸ್ 24 hours to spin on its own axis. Even if it stops spinning or the speed is reduced, the life cannot sustain on the planet Earth. Idu science itself knows. So who is maintaining all these things? Who is sustaining all these things? Who is giving the order? In the same way you should speed, you should rotate around sun. In the same way you should spin around yourself. Who is giving order? How it is happening? Aham Bharta. That is what Lord is hinting. That superior, unimaginable, uncomprehendable, unknowable Brahma Tattva. We can use so many words, but Brahma Tattva cannot be explained. Lord is giving examples. Aham Gatihi, Aham Bharta, Aham Prabhu, Aham Sakshi, Aham Prabhu, I am the Lord, I am the witness, Sakshi, Aham Nivasaha. All ultimately, see, they are all dwelling in me only. The whole universe is dwelling in me. I am dwelling in them. Nivasaha. ಎಲ್ಲವೂ ನನ್ನಲ್ಲೇ ನಾನು ಧರಿಸ್ಕೊಂಡಿದ್ದೇನೆ ಅಂದ್ರೆ ನನ್ನಲ್ಲೇ ವಾಸ ಮಾಡ್ತಾ ಇದ್ದಾವೆ. ಪ್ರತಿಯೊಂದು ಚರಾಚರ ವಸ್ತು, ಸಕಲ ಬ್ರಹ್ಮಾಂಡವೂ ನನ್ನಲ್ಲೇ ವಾಸ ಮಾಡ್ತಾ ಇದೆ. ಅಹಂ ಸುಹೃತ್. Suhrit is another very interesting word we should remember. The difference between our thinking and what Lord calls Suhrit. Always we have a complaint. Good people always suffer. Good people always suffer for no fault of them. Bad people always prosper with all their cunning habits, with all the corruption, with all bending the rules, with all the graft, thinking, cunning way, they always prosper. If you say God is there everywhere, why he is looking at a good person, Sajjana Vyakti, and why he is not mitigating his suffering? ಒಳ್ಳೆಯವರಿಗೆ ಯಾವಾಗಲೂ ತೊಂದರೆ ಇದೆಯಲ್ಲ, ಭಗವಂತ ಇರೋದು ನಿಜ ಆದ್ರೆ ಅವರು ಹೃದಯದಲ್ಲೂ ಇದ್ದಾನಪ್ಪ ಅಂತ ನೀವು ಹೇಳ್ತೀರಿ. ಯಾಕೆ ಸುಮ್ಮನೆ ಕೂತಿದ್ದಾನೆ ಭಗವಂತ? ಅವ್ರಿಗೆ ತೊಂದರೆ ಆಗ್ತಾ ಇದೆಯಲ್ಲ, ನೋಡ್ಕೊಂಡು ಯಾಕಿದ್ದಾನೆ? ಈ ಕೆಟ್ಟ ಕೆಲಸ ಮಾಡೋರು, ಕಳ್ಳರು, ಕದೀಮರು, ದರೋಡೆಗೋರರು, ವಂಚಕರು ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಹೊಂದ್ತಾ ಇದ್ದಾರಲ್ಲ, ಕೋಟಿಗಟ್ಲೆ ಆಸ್ತಿ ಮಾಡ್ತಾ ಇದ್ದಾರಲ್ಲ, ಅವ್ರಿಗೇನು ಆಗ್ತಾ ಇಲ್ವಲ್ಲ? Thousands of such Malyas have come in the history of life and gone. That famous our shloka is there. Ishvara sarva bhutana vruddeshe tishtati Arjuna brahmayan sarva bhutani yantra rudhani mayaya. Even if you go to the core meaning, you will understand. But here, before going to that comes later.
Suhrut, he is explaining that point. Suhrut means I am there dwelling in you. ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿ ಸಕಲ ಪ್ರಾಣಿಗಳಲ್ಲಿ ನಾನೇ ಇದ್ದೇನಪ್ಪ. How I am Suhrut, in the form of Suhrut. As a friend, totally unattached, totally non-emotional, totally unbiased. ನಾನು ಎಲ್ಲರ ಹೃದಯದಲ್ಲಿ ವಾಸವಾಗಿ ಸ್ನೇಹಿತನಾಗಿ ನಿಮ್ಮ ಹಿತೈಷಿಯಾಗಿದ್ದೇನೆ. Like a well-wisher, like a friend I am, but I am totally unbiased, totally non-emotional. ಯಾವ ರೀತಿ ಇದ್ದೇನೆ? ಯಾವುದಕ್ಕೂ ಸಂಬಂಧ ಇಲ್ಲದೆ ಇರೋ ಹಾಗೆ ನಿರ್ವಿಕಾರಿಯಾಗಿ, ನಿಶ್ಚಲನಾಗಿ, ಭಾವನೆಗಳು ಇಲ್ಲದೆ ನನ್ನ ಪಾಡಿಗೆ ನಾನು ಕೇವಲ ಸಾಕ್ಷೀಭೂತನಾಗಿದ್ದೇನೆ. ಐ ಆಮ್ ದೇರ್ ಇನ್ ಯು ಆಸ್ ಪ್ಯೂರ್ ವಿಟ್ನೆಸ್. ಕೇವಲ ಸಾಕ್ಷಿ ಚೈತನ್ಯನಾಗಿದ್ದೇನೆ. ನೀನು ತೊಂದರೆ ಅನುಭವಿಸ್ತಾ ಇರೋದು ನಾನು ನೋಡ್ತಾ ಇದ್ದೇನಪ್ಪ. ಒಬ್ಬ ಒಳ್ಳೆ ವ್ಯಕ್ತಿ ಯಾಕಪ್ಪ ಇಷ್ಟು ತೊಂದರೆ, ಅದನ್ನ ನಾನು ನೋಡ್ತಾ ಇದ್ದೇನೆ. ಒಬ್ಬ ಕೆಟ್ಟ ವ್ಯಕ್ತಿ ಬಹಳ ಚೆನ್ನಾಗಿ ಉದ್ಧಾರ ಆಗ್ತಾ ಅದನ್ನು ನೋಡ್ತಾ ಇದ್ದೇನೆ. ಎರಡಕ್ಕೂ ನನಗೆ ಸಂಬಂಧ ಇಲ್ಲ. ಅಲ್ಲಿಗೆ ನಾನು ಪಾರ್ಷಿಯಲ್ ಅಂತ ಅರ್ಥ ಅಲ್ಲ. ಐ ಆಮ್ ನಾಟ್ ಸೈಡಿಂಗ್ ವಿತ್ ಎನಿಬಡಿ. They are enjoying the fruits in this birth of what good deeds or bad deeds they have done in the previous births. ತಮ್ಮ ತಮ್ಮ ಕರ್ಮಗತಿಗಳಿಗೆ ಅನುಸಾರವಾಗಿ ಈ ಜನ್ಮದಲ್ಲಿ ಇದ್ದಾರೆ ಅವರು. ಅವನಿಗೆ ಈ ಜನ್ಮದಲ್ಲಿ ಹಿಂದೆ ತುಂಬಾ ಅವನು ಏನಾದರೂ ದಾನ ಧರ್ಮಗಳನ್ನು ಮಾಡಿದ್ರೆ, ಹಿಂದಿನಿಂದ ಜನ್ಮದಲ್ಲಿ ತೀರ್ಥಯಾತ್ರೆಗಳನ್ನು ಮಾಡಿದ್ರೆ, ಈ ಜನ್ಮದಲ್ಲಿ ಅವನಿಗೆ ಮರ್ಯಾದೆ, ಅಂತಸ್ತು, ಹಣ, ಐಶ್ವರ್ಯ, ಪ್ರತಿಷ್ಠೆ ತಾನಾಗಿ ಬಂದ್ಬಿಡುತ್ತೆ. ಅವರು ಮುಟ್ಟಿದ್ದೆಲ್ಲ ಚಿನ್ನ. ಹಿಂದಿನ ಜನ್ಮದಲ್ಲಿ ಬಹಳ ತೊಂದರೆ ಕೊಟ್ಟಿದ್ರೆ, ಬೇರೆಯವರಿಗೆ ಅವನು ಸಹಾಯ ಮಾಡದೇ ಇದ್ದಿದ್ರೆ, ಈ ಜನ್ಮದಲ್ಲಿ ಬಡಬಾರದ ಕಷ್ಟ ಬರುತ್ತಪ್ಪ ಅವನಿಗೆ. ಅದಕ್ಕೆ ನಾನಲ್ಲಪ್ಪ ಕಾರಣ, ಅವರ ಕರ್ಮಗಳ ಗತಿ ಕಾರಣ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಮೀನ್ಸ್ ಬೈ ಸುಹೃತ್. ಸೊ ಐ ಆಮ್ ಅನ್ಬಯಾಸ್ಡ್ ಸಾಕ್ಷಿ ಚೈತನ್ಯ ಇನ್ ದಿ ಹಾರ್ಟ್ ಆಫ್ ಎವ್ರಿ ಒನ್. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಟ್ರಿವಿಯಲ್ಸ್, ಯುವರ್ happenings. So at least in this birth now, if you understand this, you do good things. You do good things, you'll reap the reward in the next birth. ಇದನ್ನ ಅರ್ಥ ಮಾಡಿಕೊಂಡು ಈ ಜನ್ಮದಲ್ಲಾರೋ ನೀವು ಎಷ್ಟೇ ತೊಂದರೆ ಬರಲಿ, ಎಷ್ಟೇ ಕಷ್ಟ ಬರಲಿ, ಭಗವಂತ ನಾನು ಬಿಡೋದಿಲ್ಲಪ್ಪ, ಇನ್ನು ನಾನು ಯಾವ ಕೆಟ್ಟ ಕೆಲಸ ಮಾಡಲ್ಲ, ದುಷ್ಕರ್ಮ ಮಾಡೋದಿಲ್ಲ, ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ಇರ್ತೇನೆ, ಸತ್ಕರ್ಮ ಮಾಡ್ತೀನಿ ಅಂತ ಪಣ ತೊಟ್ಬಿಟ್ಟು ನೀವು ಒಳ್ಳೆ ಮಾರ್ಗದಲ್ಲೇ ಮುಂದುವರಿಯೋದಾದ್ರೆ ನಿಮ್ಮ ಗತಿ ಒಳ್ಳೆದಾಗುತ್ತೆ, ಸದ್ಗತಿ ಸಿಗುತ್ತೆ, ಒಳ್ಳೆ ಜನ್ಮ ಸಿಗುತ್ತೆ. ಈ ಜನ್ಮದಲ್ಲಿ ಸಾಕ್ಷಾತ್ಕಾರ ಸಿಗದೇ ಇರಬಹುದು, ಆದ್ರೆ ನಿಮಗೆ ಒಳ್ಳೆ ಗತಿ ಸಿಗತ್ತೆ, ಒಳ್ಳೆ ಜನ್ಮ ಸಿಗತ್ತೆ. ಮುಂದಿನ ಒಳ್ಳೆ ಸದ್ಗತಿ ಅಂತಂದ್ರೆ ಒಳ್ಳೆ ಜನ್ಮ ಅಂದ್ರೆ ಆ ಜನ್ಮದಲ್ಲಿ ನಿಮಗೆ ಅವಕಾಶ ಸಿಗುತ್ತೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ವೇರ್ ದ ರೋಲ್ ಆಫ್ ದ ಗುರು ಕಮ್ಸ್ ಇನ್ ದ ಪಿಕ್ಚರ್. ವಿತ್ ಆಲ್ ಅವರ್ ಪ್ರಾಬ್ಲಮ್ಸ್, ಗುಡ್ ಆರ್ ಬ್ಯಾಡ್, ವಾಟ್ ಎವರ್ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಬರ್ತ್, ದಿ ಗ್ರೇಟೆಸ್ಟ್ ಪ್ಲಸ್ ಪಾಯಿಂಟ್ ಈಸ್ ಟು ಹ್ಯಾವ್ ದಿ ದರ್ಶನ್, to have the satsanga of a jnani mahapurusha, a sage or a santa purusha like our Gurudev, rare of the rare available in the human form, in the Kali Yuga. We should feel highly lucky. We should always thank God for that particular thing, because without falling at the feet of our Gurudev, all these things will never enter. Vedanta is very clear, Upanishad is very clear on this count. All your good deeds will yield good fruits in the coming births. ನೀವು ಎಷ್ಟೇ ಒಳ್ಳೆ ಕೆಲಸಗಳನ್ನ ಈ ಜನ್ಮದಲ್ಲಿ ಮಾಡಿದರೆ, ದೇವತಾ ಕಾರ್ಯಗಳನ್ನ ಮಾಡಿದರೆ, ಉಪಾಸನೆಗಳನ್ನ ಮಾಡಿದರೆ, ಪೂಜೆ ಪುನಸ್ಕಾರಗಳನ್ನ ಮಾಡಿದರೆ, ಯಜ್ಞ ಹೋಮ ಹವನಗಳನ್ನ ಮಾಡ್ತಾನೇ ಇದ್ರೆ ಒಳ್ಳೆಯವರಾಗಿ, ಅದರ ಫಲಗಳು ಮುಂದಿನ ಜನ್ಮಗಳಲ್ಲಿ ಸಿಗತ್ತೆ, ಈಗ ಸಿಗಲ್ಲ. ಟು ರಿವಾರ್ಡ್ ದಿ ಫ್ರೂಟ್ಸ್ ಆಫ್ ಯುವರ್ ಗುಡ್ ಡೀಡ್ಸ್ ಇನ್ ದಿಸ್ ಬರ್ತ್, religious deeds, rituals in this birth, it requires time, gati, next birth. ಮತ್ತೆ ಮುಂದಿನ ಜನ್ಮದಲ್ಲಿ ಅದರ ಫಲ ಸಿಗುತ್ತೆ ನಿಮಗೆ. ಆದರೆ ಉಪನಿಷತ್ಸ್ ಆರ್ ವೆರಿ ಕ್ಲಿಯರ್. ಈ ಜನ್ಮದಲ್ಲಿ ಗುರು ಸಿಕ್ಕಿಬಿಟ್ರೆ, ಯು ಆರ್ ಫಾರ್ಚುನೇಟ್ ಟು ಹ್ಯಾವ್ ಎ ಗುರು, ಎ ರಿಯಲೈಸ್ಡ್ ಮಹಾತ್ಮನ್ ಆಸ್ ಯುವರ್ ಗುರು, ಅಂಡ್ ಇಫ್ ಹಿ ಹಸ್ ಶೋನ್ ಹಿಸ್ ಬೆನೆವಲೆನ್ಸ್, ಇಫ್ ಹಿ ಹಸ್ ಟೇಕನ್ ಯು ಆಸ್ ಹಿಸ್ ಡಿವೋಟಿ ಆರ್ ಡಿಸೈಪಲ್, ವಾಟ್ ಎವರ್ ಇಟ್ ಈಸ್, ಯು ಆರ್ ಸೋ ಲಕ್ಕಿ that you will reap the rewards in this birth itself. It is so fast. ಗುರುವಿನ ಸಾಂಗತ್ಯ ದೊರಕ್ಬಿಟ್ರೆ ಆ ಗುರು ಕೃಪೆ ಫಲ ನಿಮಗೆ ಈ ತಕ್ಷಣದಲ್ಲಿ ಈ ಜನ್ಮದಲ್ಲೇ ಬಂದ್ಬಿಡುತ್ತೆ ಅಂತ ಉಪನಿಷತ್ತೇ ಹೇಳುತ್ತೆ. ಆಲ್ ಮಹಾತ್ಮನ್ಸ್ ವೋಚ್ ಫಾರ್ ದಟ್. ಎಲ್ಲ ಮಹಾತ್ಮರು ಈ ಮಾತನ್ನು ಹೇಳಿದ್ದಾರೆ, ದೃಢೀಕರಿಸಿದ್ದಾರೆ. ಗುರುವಿನ ಕೃಪೆ ಇದ್ದರೆ, ಗುರು ಕಟಾಕ್ಷ ಬಿದ್ದರೆ ನಿಮ್ಮ ಜನ್ಮ ಉದ್ಧಾರ ನಿಶ್ಚಿತ, ಆತ್ಮೋದ್ಧಾರ ನಿಶ್ಚಿತ. Our Gurudev has mentioned this point 2-3 times very clearly.
Affirmatively he has said, yes, it will happen. Rarely remember Jnanis will give answer for such direct questions. ಗುರುಗಳೇ, ನಾನು ಉದ್ಧಾರ ನೀವು ಮಾಡ್ತೀರಾ ಈ ಜನ್ಮದಲ್ಲಿ, ನನಗೆ ಸಾಕ್ಷಾತ್ಕಾರ ಕೊಡಿಸ್ತೀರಾ ಅಂತ ಕೇಳಿದರೆ ಯಾವ ಮಹಾತ್ಮರು ನಿಮಗೆ ಉತ್ತರ ಕೊಡಲ್ಲ, ನಮ್ಮ ಗುರುಗಳು ಕೊಡೋದಿಲ್ಲ. ಕೆಲವು ವಿಶೇಷ ಸಂದರ್ಭದಲ್ಲಿ ಯಾವುದೋ ಸಮಯದಲ್ಲಿ ಗುರು ಪ್ರಸನ್ನನಾದಾಗ, ಅವರ ಮನಸ್ಸು ಬಹಳ ಸಂತೋಷ ಇದ್ದಾಗ, ವಿ ಹ್ಯಾವ್ ಟು ವೇಟ್. ಅಂಡ್ ಇಫ್ ಯು ಇಂಡೈರೆಕ್ಟ್ಲಿ ಆಸ್ಕ್ ದ ಸೇಮ್ ಕ್ವಶನ್, indirectly he will give the answer, which directly he would not have given. These are the words. What I am telling is exactly what our Gurudev has mentioned. He always looks after his. That is the main purpose he has taken this last birth. There was no necessity for a Jnani to come to this last birth. He has come to this last human birth not for himself. His all sadhana has been done in the previous birth itself. Nothing more is there. What our Bhagavan Ramana Maharshi says, same thing our Gurudev has said. Why he has come in this birth? The leftover Karmashesha is there, so he has taken a last birth. What is a Karmashesha? Karmagati. Fulfill the desires of his previous birth, disciples and devotees. ಹೋದ ಜನ್ಮದಲ್ಲಿ ತಮ್ಮ ಜೊತೆಗಿದ್ದಂತಹ ಯಾರು ಶಿಷ್ಯರಿದ್ದಾರೆ, ಭಕ್ತರಿದ್ದಾರೆ, ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ಮಾತ್ರ ಈ ಒಂದು ಕೊನೆಯ ಜನ್ಮ ಎತ್ತುವ ಉದ್ದೇಶ ಇಟ್ಕೊಂಡು ಜ್ಞಾನಿ ಹುಟ್ಟುತ್ತಾನೆ. ಈ ಮಾತನ್ನ ನಮ್ಮ ಗುರುಗಳು ಸ್ಪಷ್ಟವಾಗಿ ಈ ಮನುಷ್ಯನಿಗೆ ಉತ್ತರ ಕೊಟ್ಟಿದ್ದಾರೆ. ಇದೇ ಉತ್ತರ ಕೊಟ್ಟಿದ್ದಾರೆ ಪ್ರಶ್ನೆ ಕೇಳಿ. ಸೊ ಸುಹೃತ್, ದಟ್ ಇಸ್ ದ ಮೀನಿಂಗ್. ಐ ಆಮ್ ದಿ ಇಂಡ್ವೆಲ್ಲರ್. ಅಹಂ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಪ್ರಭವ ಪ್ರಳಯ ಆಪೋಸಿಟ್ ವರ್ಡ್ಸ್, ರೆಸ್ಪಾನ್ಸಿಬಲ್ ಫಾರ್ ದ ಕ್ರಿಯೇಷನ್. ಐ ಆಮ್ ದ responsible for destruction. Prabhava means creation, pralaya means samhara. ಸೃಷ್ಟಿಯು ನಾನೇ ಅಪ್ಪ, ಸಂಹಾರವೂ ನಾನೇ. ಸ್ಥಾನಂ, ನಿಮ್ಮೆಲ್ಲರ ಮೂಲ ಸ್ಥಾನ ಯಾವುದು, ಸೇರಬೇಕಾಗಿದ್ದ ಗುರಿ ಯಾವುದು, ನಾನೇ. ಐ ಆಮ್ ದಟ್ ಅಬೌಡ್, ಐ ಆಮ್ ದಟ್ ಅಬ್ಸಲ್ಯೂಟ್ ವೇರ್ ಯು ಹ್ಯಾವ್ ಟು ಅಲ್ಟಿಮೇಟ್ಲಿ ಜಾಯಿನ್. ಅಲ್ಟಿಮೇಟ್ಲಿ ಯು ಎಂಡ್ ಅಪ್. ಐ ಆಮ್ ದಟ್ ಅಬೌಡ್, ಐ ಆಮ್ ದ ಆರಿಜಿನ್ of the creation, I am the end of this creation, I am the abode finally. Nidhanam bijam avyayam. Nidhanam. What is Nidhanam? Aham Nidhanam, Aham Avyaya Bijam. Nidhanam means, in Kannada language the word is used in a different meaning. In our Kannada language, Nidhanam means slow. It's not the meaning here, the Sanskrit word. Nidhanam here, Sanskrita word means Avyakruta, Avyakta, the unmanifest of the entire universe, which is destroyed at the destruction time ಅಂತ ಹೇಳ್ಬೋದು. ಸೃಷ್ಟಿ ಮುಗಿದು ಸಂಹಾರ ಪ್ರಾರಂಭವಾಗಿ ಪ್ರಳಯ ಆದ ನಂತರ ಏನಾಗುತ್ತೆ, ಎಲ್ಲವೂ ನಾಶವಾಗುತ್ತೆ ಅಂತ ಹೇಳ್ತೀವಿ. ನಾಶವಾಗುತ್ತೆ ಅಂದ್ರೆ ಎಲ್ಲವೂ ಮೂಲ ಸ್ವರೂಪ ಕೊಟ್ಟೋಗುತ್ತೆ. The whole universe gets destroyed, enters into its original nature. What is that original nature? Unmanifest nature, Avyakta. That Avyakta is in Karana Rupa. That unmanifest is not God. This unmanifest is not God. It is called Avyakta or Avyakruta. Means in the Karana Rupa. Karana means in the causative way. Karana is a Sanskrita Shabda. Correct English word is not there. They say causative. But that is not the word. Karana Rupa means completely filled with Ajnana or Tamas Santa. During Pralaya, whatever goes back, that is in the form of Ajnana, deep Andhakara or Tamas. That Andhakara or Tamas, Ajnana is called Nidhana. So I am that Nidhana. I am Aham Nidhanam, Aham Bija Avyayam, and that Avyaya seed. So that eternal seed, so this ignorance is in the form of a seed. ಈ ತಮಸ್ಸು, ಈ ಅಜ್ಞಾನ ಯಾವ ರೀತಿ ಇದೆ ಅಂದ್ರೆ ಒಂದು ಬೀಜ ರೂಪದಲ್ಲಿದೆ. ಯಾವಾಗ? ಪ್ರಳಯದ ನಂತರ. ಬೀಜ ರೂಪದಲ್ಲಿರತಕ್ಕಂತಹ ಸೃಷ್ಟಿ ಕಣ್ಣಿಗೆ ಕಾಣದೇ ಇರೋದ್ರಿಂದ ಅದು ಅವ್ಯಾಕೃತ, ಅವ್ಯಕ್ತ, ಅನ್ಮ್ಯಾನಿಫೆಸ್ಟ್, ಸೀಡ್ ಫಾರಂ ಅಂತ ಹೆಸರು. ಇದು ನಿಧಾನ ಅಂತಾನೂ ಹೆಸರು ಅದಕ್ಕೆ. ಯಾಕೆ? ಅದು ಅಜ್ಞಾನದಿಂದ ಕೂಡಿದೆ. ಬಿಕಾಸ್ ಇಟ್ ಇಸ್ ಸೀಡ್ಡ್ ಇನ್. ಯಾಕೆ ಈ ಮಾತು ಬರ್ತಾ ಇದೆ? ಅದು ಜ್ಞಾನವಂತನಾಗಿದ್ರೆ ಪ್ರಳಯ ಕಾಲದಲ್ಲಿ ಭಗವತ್ ಪ್ರಾಪ್ತಿಯಿಂದ ಭಗವತ್ ಸ್ವರೂಪ ಹೊಂದಿ ಆತ್ಮ ಸ್ವರೂಪದನ್ನೇ ಹೊಂದಿಬಿಟ್ಟು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಯಾಗಿ ಬಿಡ್ತಾ ಇತ್ತು. ಮತ್ತೆ ಹುಟ್ಟಿ ಬರೋ ಅವಶ್ಯಕತೆ ಇಲ್ಲ.
ಅಜ್ಞಾನ ಇರೋದ್ರಿಂದ ಈ ಬೀಜ ಮತ್ತೆ ಬರಬೇಕು. ಮರುದಿವಸ ಬ್ರಹ್ಮನ ಉದಯ ಆದಾಗ, ಮತ್ತೆ ಸೃಷ್ಟಿ ಆದಾಗ ಈ ಬೀಜ ಮತ್ತೆ ಬರಬೇಕು. This unmanifest becomes manifest again during the next day of creation. It is unrealized. It is not enlightened. This universe which goes back is not enlightened. That is why it is called Nidhanam. It has to come back. Only when you are enlightened, when you know your real nature, your Sarupa, Atma Darshana, then you will never come back and artha. So, aham prabha pralayam sthanam nidhanam bijavavyam avyayam. So he is explaining all these things for us to understand. There he says, tapamyaham maham varsham nigrunnam mutsrujami cha amrutam chaiva mutyuscha sadasachaham arjuna. To make it very clear, tapamyaham aham varsham, tapami aham, aham varsham, another phase. Tapamyaham aham varsham nigrunnam utsrujami cha nigrunnami plus utsrujami. These two words separate. Aham nigrunnami, utsrujami. Both are opposites. See, nigrunnami andre everything into me anta. ಎಲ್ಲವನ್ನು ನನ್ನ ವಶಕ್ಕೆ ತಗೊಂಡ್ಬಿಡ್ತೇನೆ ಅಂತ, ಹೊರಗೆ ಬಿಡ್ತಾ ಇಲ್ಲ ಅಂತ. ವಿಸೃಜಾಮಿ ಅಂತಂದ್ರೆ ಅರ್ಥ ಏನು? ಹೊರಗಡೆ ಬಿಡೋದು, ಥ್ರೋಯಿಂಗ್ ಔಟ್. ತಪಾಮಿ ಅಹಂ ಅಂದ್ರೆ ಅರ್ಥ ಏನು? ಇನ್ ದಿ ಫಾರಮ್ ಆಫ್ ಸನ್ಲೈಟ್, ರೇಡಿಯೇಷನ್, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ಹೀಟ್ ಜನರೇಟೆಡ್ ಇನ್ ದಿ, ಬಿಕಾಸ್ ಆಫ್ ಸನ್ಲೈಟ್ ದ ಲೈಫ್ ಈಸ್ ಸಸ್ಟೈನ್ಡ್ ಆನ್ ದಿ ಅರ್ತ್. ಸೊ ಐ ಆಮ್ ದಟ್ ಸನ್ಲೈಟ್, ಐ ಆಮ್ ದಟ್ ಹೀಟ್, ಐ ಆಮ್ ದ ರೇಡಿಯೇಷನ್. ಸೊ ಐ ರೇಡಿಯೇಟ್ ಆಸ್ ಅ ಹೀಟ್. ಆ ಶಾಖ ಇದೆಯಲ್ಲ, ಸೂರ್ಯನಲ್ಲಿ ಇರ್ತಕ್ಕಂಥ ಶಾಖ, ಆ ಬೆಳಕು ನಾನು ಅನ್ನೋ ಅರ್ಥ. ದಟ್ ಲೈಟ್ ಈಸ್ ಮೈಸೆಲ್ಫ್, ದಟ್ ಹೀಟ್ ಈಸ್ ಮೈಸೆಲ್ಫ್ ಅಂತ ಅರ್ಥ. ಅಹಂ ವರ್ಷಂ, ಐ ಆಮ್ ದ ಒನ್ ಹೂ ಸೆಂಡ್ಸ್ ದ ರೈನ್, ವರ್ಷಧಾರ. ಬಿಕಾಸ್ ಆಫ್ ಮೀ ರೈನ್ಸ್ ವಿಲ್ ಅಪಿಯರ್. ಐ withhold the rain, ನಿಗೃಣಾಮಿ. ಟೈಮ್ಸ್ ಐ ಗಿವ್ ಬ್ಯಾಕ್ ದ ರೈನ್ಸ್. ಸೊ ಕೆಲವು ಸಮಯದಲ್ಲಿ ಮಳೆ ಆಗಲ್ಲ, ಅದಕ್ಕೆ ನಾನೇ ಕಾರಣ. ಕೆಲವು ಸಮಯದಲ್ಲಿ ಚೆನ್ನಾಗಿ ಮಳೆ ಆಗುತ್ತೆ, ಅದಕ್ಕೂ ನಾನೇ ಕಾರಣ. ಸೊ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ಸೀಸನಲ್ ಚೇಂಜಸ್, ದ ಸೀಸನಲ್ ಫ್ಲಕ್ಚುಯೇಷನ್ಸ್ ಇನ್ ದಿ ಹೀಟ್ ಅಂಡ್ ರೈನಿ ಸೀಸನ್ಸ್ ಅಂತ ಅರ್ಥ. ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಅಮೃತಂ ಚ ಏವ ಮೃತ್ಯುಶ್ಚ, ಟು ಆಪೋಸಿಟ್ ವರ್ಡ್ಸ್. ಅಮೃತಂ, ಮೃತ್ಯು, ಆಪೋಸಿಟ್ ವರ್ಡ್ಸ್. I am both, Arjuna. I am Amrutam, I am Mrityuhu. Aham Amrutam, Aham Mrityuhu. I am that immortality, Tattva, that principles of immortality myself. And I am Aham Mrityuhu. I am also responsible for death. So appear to be opposite, but you can understand very clearly. I am also death. 99.999% in the cycle of birth and death, you know. We are not spiritually oriented. We live our life as human beings. ನಾವು ನೆನಪಾದಾಗ ಏನೋ ದೇವರು ಪೂಜೆ ಮಾಡಬಹುದು, ಬಿಡಬಹುದು, ಸರಿ. ನಮ್ಮ ಜೀವನ ಇರುತ್ತೆ. ನಾನು ಅಂತಂದ್ರೆ ಇಂಥವನು, ಅವರು ಬೇರೆ, ಇವರು ಬೇರೆ, ಜಗತ್ ಸತ್ಯ, ಈ ಪ್ರಪಂಚ ಸತ್ಯ. ನನ್ನ ಪಾಡಿ ನಾನು ಜೀವನ ಮಾಡ್ತೇನೆ. ಏನೆಲ್ಲ ಗಳಿಸ್ಬೇಕು, ಎಲ್ಲ ಮಾಡಬೇಕು, ಎಲ್ಲ ಆಗತ್ತೆ. ಆಮೇಲೆ ಒಂದು ದಿವಸ ವಯಸ್ಸಾದ್ಮೇಲೆ ಯಾವುದೋ ಒಂದು ಕಾರಣಕ್ಕೆ ದೇಹ ಬಿಟ್ಟು ಹೋಗ್ತದೆ. ಅವಾಗ ಎಲ್ಲರೂ ಏನಂತಾರೆ, ಈ ಮನುಷ್ಯ ಸತ್ತು ಹೋದ. ಆಸ್ ಎ ಬರ್ತ್ ಈಸ್ ವೆರಿ ನ್ಯಾಚುರಲ್, death is very common to each living organism. So that death is myself. The death is to the body. But again, they are caught up in the cycle, so they come back and come back and come back. That is a different issue. So the birth and death, I am responsible. Aham Amrutam andrenu. Those who realize, those who are enlightened, those who are on the path of enlightenment by the Guru's grace, they become realized, they are emancipated, and they end up as immortal. They become immortal. For that also I am responsible. Andre my grace. ಅಮೃತತ್ವವನ್ನು ಪ್ರದಾನ ಮಾಡತಕ್ಕಂತಹವನು ನಾನೇ, ಅಮರತ್ವವನ್ನು ಕೊಡುವವನು ನಾನೇ. ಅಮರತ್ವ ಅಂದ್ರೇನು? ದೇಹ ಅಮರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಹುಟ್ಟಿದೆ ಅದು ಒಂದ್ ದಿವಸ ಹೋಗುತ್ತಲ್ಲ, ಹೋಗ್ಲೇಬೇಕು. ಆದ್ರೆ ನಾನು ಅಂದ್ರೆ ಏನು ಅಂತ ಅರ್ಥ ಆದ್ರೆ, ಈ ನಾನು ಅನ್ನೋ ಆತ್ಮಸ್ವರೂಪಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ ಅಂತ ತಿಳುವಳಿಕೆ, ಆ ಅರಿವು ಬರೋದಿದೆಯಲ್ಲ, ಆ ಅನುಭವ ಆಗೋದಿದೆಯಲ್ಲ, ಅದು ಅಮರತ್ವದ ಸಂಕೇತ. ದಟ್ ಈಸ್ ಅ ಸೈನ್ ಆಫ್ ಇಮ್ಮಾರ್ಟಾಲಿಟಿ. ಸೊ ಯು ನೋ ದಟ್ ಯು ಆರ್ ಎಟರ್ನಲ್, ಯು ವಿಲ್ ಪರ್ಸೀವ್, ಯು ವಿಲ್ ಎಕ್ಸ್ಪೀರಿಯನ್ಸ್, ಯು ರಿಮೈನ್ ಕಾಮ್ ಅಂಡ್ ಕ್ವೈಟ್ ಇನ್ ದಿ ಇಕ್ವಾನಿಮಸ್ ಮೋಡ್.
ಸಮತ್ವ ಸ್ಥಿತಿ ಯಾವಾಗ? ವೆನ್ ಯು ನೋ ದಟ್ ನೀದರ್ ಯು ಆರ್ ಬಾರ್ನ್ ನಾರ್ ಯು ಆರ್ ಗೋಯಿಂಗ್ ಟು ಡೈ, ಸಿನ್ಸ್ ಯು ಆರ್ ನಾಟ್ ದ ಬಾಡಿ, ಸಿನ್ಸ್ ಯು ಆರ್ ನಾಟ್ ದ ಮೈಂಡ್, ಸಿನ್ಸ್ ಯು ಆರ್ ನಾಟ್ ದ ಇಂಟೆಲೆಕ್ಟ್, you are beyond all these things. You are a pure witness. You are witnessing your own body actions, sir. You are witnessing your own mind. You are no way concerned with that. ಆ ಸ್ಥಿತಿ ಬರಬೇಕಲ್ಲ. When awareness occurs by Guru's grace, then you are immortal. ಅದು that's what Lord means. Amrutam. Aham amrutam. Aham mrutyuh. Aham sadasacchaha. Arjuna. Aham Arjuna. I am Sadasat. Aham Sadasat, the word. Sadasatchaham Arjuna. Sadasatchaha Arjuna means Aham Sadasatcha. Sadasatcha Aham Arjuna. I am Sadasat andre. Again the word Sadasat. Sat plus Asat. When you combine, it becomes Sadasat. Tattva, Brahma Tattva, Brahmajnana, Atmajnana, Brahmajnana, Atmajnana, all words come here. This ಪ್ರಪಂಚ ನಾವು ನೋಡ್ತಾ ಇರ್ತಕ್ಕಂತಹ ಜಗತ್ತು ಸತ್ ಅಲ್ಲ, ಅಸತ್. ಯಾಕೆ? ಇದು ಮಿಥ್ಯಾ. ಮಿಥ್ಯಾ ಅಂದ್ರೆ ಏನು? ಅಸತ್. ಅಸತ್ ಅಂದ್ರೆ ಮಿಥ್ಯಾ. ಎರಡು ಏನ್ ಹಂಗಂದ್ರೆ ಅಂದ್ರೆ ಇದು ಒಂದೇ ಕಾಲದಲ್ಲಿ ಒಂದೇ ತರ ಸದಾ ಕಾಲ ಇರತಕ್ಕಂಥದ್ದಲ್ಲ. ಇದು ಬದಲಾವಣೆ ಆಗ್ತಾ ಆಗ್ತಾ ಒಂದು ದಿವಸ ನಾಶವಾಗಿ ಹೊರಟೋಗುತ್ತೆ. ಇದು ಹುಟ್ಟಿರತಕ್ಕಂತಹ ಜಗತ್ತು, ಹುಟ್ಟಿರತಕ್ಕಂತಹ ದೇಹ, ಪ್ರಾಣಿಯಾಗ್ಲಿ ಮನುಷ್ಯ ಆಗ್ಲಿ ಮರ ಗಿಡ ಯಾವುದೇ ಆಗ್ಲಿ ಇವತ್ತಿದೆ, ಬೆಳೀತಾ ಇದೆ, ಬದಲಾವಣೆ ಆಗತ್ತೆ. ಬದಲಾವಣೆ ಆಗ್ತಾ 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 ಒಂದ್ ದಿವಸ ನಾಶವಾಗುತ್ತೆ, ಹೊರಟೋಗುತ್ತೆ, ಕಣ್ಣಿಗೆ ಕಾಣದ ಹಾಗೆ. ನಮ್ಮ ದೇಹವನ್ನೇ ತಗೊಂಡ್ರೆ ಹುಟ್ಟಿದಾಗ ನಾವು ಸಣ್ಣ ಮಗು, ಬೆಳೀತಾ 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 ಒಂದು ದೇಹ, ಶರೀರ, ಮುಂದೆ ವಯಸ್ಸಾಯ್ತು, ಮುಂದೆ ದೊಡ್ಡ ದೇಹ ಆಯ್ತು, ಕೊನೆಗೆ ಒಂದ್ ದಿವಸ ನಾವು ಮರಣ ಅಂತ ಬಂದ ಮೇಲೆ ಚಿತೆಗೆ ಹಾಕಿದ್ರೆ ಬೂದಿ ಆಗತ್ತೆ, ನೆಲದಲ್ಲಿ ಸಮಾಧಿ ಮಾಡಿದ್ರೆ ಮಣ್ಣಾಗತ್ತೆ ದೇಹ. ಆಗ ದೇಹ ಎಲ್ಲಿ ಉಳಿತು? ಹೊರಟೋಯ್ತು ಅಂತ ಅರ್ಥ. ಆದ್ರಿಂದ ಯಾವುದು ಬದಲಾವಣೆಯಾಗಿ ಕೊನೆಗೆ ಕಾಣದೆ ಹೊರಟೋಗುತ್ತೋ ಅದು ನಿಜವಲ್ಲ, ಅದು ಸತ್ಯವಲ್ಲ ಅಂತ ಅರ್ಥ. ನಿಜ ಅಂದ್ರೆ ಅದು ಸತ್ಯ ಅಲ್ಲ, ಅಸತ್. ದಿಸ್ ಮ್ಯಾನಿಫೆಸ್ಟೆಡ್ ವರ್ಲ್ಡ್ ಇಸ್ ಅಸತ್. ವಾಟ್ ವಿ ಆರ್ ಸೀಯಿಂಗ್, ವಾಟ್ ವಿ ಆರ್ ಪರ್ಸೀವಿಂಗ್, ಇದು ಹೋಗುವಂತದ್ದೇ, ಯಾವುದು ಶಾಶ್ವತ ಅಲ್ವಲ್ಲ. ಆ ದೃಷ್ಟಿಯಿಂದ ಅಸತ್. ಪ್ಲೀಸ್ ರಿಮೆಂಬರ್, ವಾಟ್ ಈಸ್ ಸತ್? ದಿ ಒರಿಜಿನಲ್ ನಾಲೆಡ್ಜ್, ಜ್ಞಾನ, absolute tattva, parabrahma tattva. Neither it has come nor it will go. Neither there is change, no transformation. It remains as it is. ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಗತಿ ಇಲ್ಲ, ಏನೂ ಇಲ್ಲ. ಅದು ಹೇಗಿದೆಯೋ ಹಾಗಿದೆ. It is there as it is. Sat means God. In simple, Asat means we people. Simple. So he says, I am both Sat and Asat. Upanishad definition. Very interestingly, second interpretation is just opposite. Acharya Ramanuja, now he gives you a second interpretation, but ultimately the point is same. Interpretation ಬೇರೆ, ಹೇಳೋ ರೀತಿ ಬೇರೆ. ಆಚಾರ್ಯ ರಾಮಾನುಜರು ಸತ್ ಮತ್ತು ಅಸತ್ಗೆ ಏನ್ ಹೇಳ್ತಾರೆ? ಆಚಾರ್ಯ ರಾಮಾನುಜ ಸೇಸ್, ವಾಟ್ ಈಸ್ ವಿಸಿಬಲ್, ವಾಟ್ ಈಸ್ ವಿಸಿಬಲ್. ನಮಗೆ ಏನ್ ಕಾಣ್ತಾ ಇದೆಯೋ, ನಾವು ಏನ್ ನೋಡ್ತಾ ಇದ್ದೇವೆ, ಏನ್ ಅನುಭವಿಸ್ತಾ ಇದ್ದೇವೆ, ಏನ್ ಕೇಳ್ತಾ ಇದ್ದೇವೆ, ಇದೆಲ್ಲವೂ ಸತ್ಯ, ಇದು ಸತ್. All that is being manifested, all that is experienced, all that we see, everything is sat. This is real. Thing is upheld by Acharya Madhva also later. ಈ ಶ್ಲೋಕಕ್ಕೆ ಅರ್ಥ ಕೊಡಬೇಕಾದ್ರೆ ಅವ್ರು ಹೇಳ್ತಾ ಇರೋ ವಿವರಣೆ, ನಿಮಗೆ ಎದುರಿಗೆ ತೆಂಗಿನ ಮರ ಕಾಣ್ತಾ ಇದೆ, ಪಕ್ಕದಲ್ಲಿ ಮಾವಿನ ಮರ ಇದೆ, ಅಲ್ಲಿ ಬೇವಿನ ಮರ ಕಾಣ್ತಾ ಇದೆ. ಅದು ನೀವು ತೆಂಗಿನ ಮರ ಅಂತಾನೆ ಹೇಳ್ತೀರಿ. ತೆಂಗಿನ ಮರನ ನೀವು ಮಾವಿನ ಮರ ಅಂತ ಹೇಳಲ್ಲ. ಯಾಕೆ? ಅದು ತೆಂಗಿನ ಮರ, ಅದಕ್ಕೆ ಅದು ಗುಣಗಳಿದೆ, ಲಕ್ಷಣಗಳಿದೆ, ಗುಣಧರ್ಮ ಇದೆ. ಇದು ಮಾವಿನ ಮರ, ಇದು ಬೇವಿನ ಮರ ಅಲ್ಲ ಅಂತೀರಿ. ಯಾಕೆಂದ್ರೆ ಮಾವಿನ ಮರದ ಏನ್ ಲಕ್ಷಣ ಇರಬೇಕೋ ಅದು ಅದರೊಳಗಿದೆ. ಆದ್ರಿಂದ ಇದು ಸತ್ಯ. ಆಲ್ ದಟ್ ಈಸ್ ಪರ್ಸೀವ್ಡ್, ಜಗತ್ ಸತ್ಯ. ಬೋತ್ ಆಚಾರ್ಯ ಮಧ್ವ ಅಂಡ್ ಆಚಾರ್ಯ ರಾಮಾನುಜ ಆರ್ ವೆರಿ ಕ್ಲಿಯರ್ ಇನ್ ದಿಸ್. ದೆನ್ ವಾಟ್ ಈಸ್ ಅಸತ್? ಟು ದಿಸ್ ವಾಟ್ ಈಸ್ ನಾಟ್ ಸೀನ್. ಯಾವ್ದು ನಮಗೆ ಕಾಣ್ತಾ ಇಲ್ವಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ, ಮೂಸ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ, ಮುಟ್ಲಿಕ್ಕೆ ಸಿಗ್ತಾ ಇಲ್ಲ, ಕಿವಿಗೆ ಕೇಳ್ತಾ ಇಲ್ಲ. ವಿಸಿಬಲ್, ನಾಟ್ ಸೆನ್ಸ್ಡ್ ಬೈ ಎನಿ ಆಫ್ ದ 5 senses. ವಾಟ್ ಈಸ್ ನಾಟ್ ಸೀನ್, ವಾಟ್ ಈಸ್ ನಾಟ್ ಹರ್ಡ್, ದಟ್ ಈಸ್ ಅಸತ್. ವಾಟ್ ಈಸ್ ದಟ್ ವಾಟ್ ನಾಟ್ ಸೀನ್ ಅಂಡ್ ಹರ್ಡ್? ನಮಗೆ ಯಾವುದು ಗೋಚರ ಆಗ್ತಾ ಇಲ್ಲ, ಅಗೋಚರವಾಗಿದೆಯಲ್ಲ, ಕಣ್ಣಿಗೆ ಕಾಣದೇ ಇದೆಯಲ್ಲ, ವಾಟ್ ಈಸ್ ಅನ್ಮ್ಯಾನಿಫೆಸ್ಟ್,
What is not seen? Either way you take interpretation. I am aham sat, aham asat. Sattu nane, asat ಅನ್ನೋದು ನಾನೇ. ಸತ್ ಪದಾರ್ಥವು ನಾನೇ, asat padarthavu nane appa. You can take in whatever way you want. So that is how Lord explained. Virat Tattva is explaining Samagra Rupa. The main point of this Rajavidya, Rajaguhya yoga is explaining his main Virat Tattva, which later further he explains in the Vishwarupa Darshana in much more detail, in the more visible way. He explains that. But not explaining, you show it actually. Colored cinema in front of the Jnana Chakshu of Arjuna in Vishwarupa Darshana. Grace, we will stop here. 19th shloka. Vasudeva Sutam Devam Kamsachanuramardanam Devaki Paramanandam Krishnam Vande Jagadgurum Mukam Karoti Vachalam Pangum Langayate Girim Yatrupatamaham Vande Paramananda Madhavam Narayanam Namaskritya Naram Shaiva Narottamam Devim Saraswatim Vyasam Tato Jayamudiraye.